ರಾಜ್ಯದಲ್ಲಿ ಇರುವಂತಹದ್ದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಸರ್ಕಾರ, ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆಯನ್ನ ಮೆರೀತಾ ಇದೆ. ವೋಟ್ ಬ್ಯಾಂಕ್ಗೆ ಮಕ್ಕಳ ಮನಸ್ಸು ಒಡಿತಾ ಇದೆ ಈ ಸರ್ಕಾರ. ಸಮಾಜದಲ್ಲಾಗುವ ಅಲ್ಲೋಲ ಕಲ್ಲೋಲ ನೋಡ್ತಾ ಇಲ್ಲ. ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಒಳ್ಳೆ ಪರಿಣಾಮ ಬೀರಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕ್ಷಣ ಕ್ಷಣವೂ ಕೂಡ ಅನಾಹುತ ಆಗ್ತಾನೆ ಇರುತ್ತೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿ ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ, ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರ್ಲಿಕ್ಕೆ ಬಿಡೋದಿಲ್ಲ. ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ರಾಜ್ಯದಲ್ಲಿ ಇರುವಂತಹದ್ದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಸರ್ಕಾರ, ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆಯನ್ನ ಮೆರೀತಾ ಇದೆ. ವೋಟ್ ಬ್ಯಾಂಕ್ಗೆ ಮಕ್ಕಳ ಮನಸ್ಸು ಒಡಿತಾ ಇದೆ ಈ ಸರ್ಕಾರ. ಸಮಾಜದಲ್ಲಾಗುವ ಅಲ್ಲೋಲ ಕಲ್ಲೋಲ ನೋಡ್ತಾ ಇಲ್ಲ. ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಒಳ್ಳೆ ಪರಿಣಾಮ ಬೀರಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕ್ಷಣ ಕ್ಷಣವೂ ಕೂಡ ಅನಾಹುತ ಆಗ್ತಾನೆ ಇರುತ್ತೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿ ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ, ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರ್ಲಿಕ್ಕೆ ಬಿಡೋದಿಲ್ಲ. ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ರಾಜ್ಯದಲ್ಲಿ ಇರುವಂತಹದ್ದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಸರ್ಕಾರ, ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆಯನ್ನ ಮೆರೀತಾ ಇದೆ. ವೋಟ್ ಬ್ಯಾಂಕ್ಗೆ ಮಕ್ಕಳ ಮನಸ್ಸು ಒಡಿತಾ ಇದೆ ಈ ಸರ್ಕಾರ. ಸಮಾಜದಲ್ಲಾಗುವ ಅಲ್ಲೋಲ ಕಲ್ಲೋಲ ನೋಡ್ತಾ ಇಲ್ಲ. ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಒಳ್ಳೆ ಪರಿಣಾಮ ಬೀರಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕ್ಷಣ ಕ್ಷಣವೂ ಕೂಡ ಅನಾಹುತ ಆಗ್ತಾನೆ ಇರುತ್ತೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿ
ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ್ದು ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರ್ಲಿಕ್ಕೆ ಬಿಡೋದಿಲ್ಲ, ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ರಾಜ್ಯದಲ್ಲಿ ಇರುವಂತಹದ್ದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಸರ್ಕಾರ, ಇಂಥವರಿಂದ ನಾವು ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆಯನ್ನ ಮೆರೀತಾ ಇದೆ. ವೋಟ್ ಬ್ಯಾಂಕ್ಗೆ ಮಕ್ಕಳ ಮನಸ್ಸು ಒಡಿತಾ ಇದೆ ಈ ಸರ್ಕಾರ. ಸಮಾಜದಲ್ಲಾಗುವ ಅಲ್ಲೋಲ ಕಲ್ಲೋಲ ನೋಡ್ತಾ ಇಲ್ಲ. ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಒಳ್ಳೆ ಪರಿಣಾಮ ಬೀರಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕ್ಷಣ ಕ್ಷಣವೂ ಕೂಡ ಅನಾಹುತ ಆಗ್ತಾನೆ ಇರುತ್ತೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ್ದು ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರ್ಲಿಕ್ಕೆ ಬಿಡೋದಿಲ್ಲ, ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ರಾಜ್ಯದಲ್ಲಿ ಇರುವಂತಹದ್ದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಆರಗ ಜ್ಞಾನೇಂದ್ರ ಅವರು